ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳಕು KS ಅಕಾಡೆಮಿ ಕೋಲಾರ್. ನಾನು ನಿಮ್ಮ ಬೆಳಕು ಹರೀಶ್. ಎಲ್ಲರಿಗೂ 2026ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ವರ್ಷದಲ್ಲಿ ನೀವೆಲ್ಲ ಕಂಡಂಥ ಕನಸು ನನಸಾಗಲಿ. ನೀವು ಯಾವ್ಯಾವ ಒಂದು ಹುದ್ದೆಗಳಿಗೆ ಹೋಗ್ಬೇಕಂತ ಬಯಸ್ತೀರೋ ಆ ಎಲ್ಲ ಹುದ್ದೆಗಳು ನಿಮಗೆಲ್ಲ ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ, ಸಿಗಲಿ ಅಂತ ಹಾರೈಸ್ತಾ, ಮುಂಬರುವಂಥ 2026-27ನೇ ಸಾಲಿನ ಒಂದು ನೇಮಕಾತಿ ಏನಿದೆ, ಆ ನೇಮಕಾತಿಗಳ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ನೋಟಿಫಿಕೇಶನ್ಸ್ ಅಲ್ಲಿ HSTR, PU ಲೆಕ್ಚರರ್, GPST, PST ಮತ್ತೆ PC, PSA, KS ಮುಂತಾದ ಒಂದು ಎಕ್ಸಾಮ್ಸ್ ಏನೇನು ಕಾಲ್ಫರ್ ಮಾಡ್ತಾರೆ. ಈ ಒಂದು ವರ್ಷದಲ್ಲಿ ಅಷ್ಟು ಪೋಸ್ಟ್ನ ಕಾಲ್ಫರ್ ಮಾಡೋದ್ರಿಂದ ಇಂದಿನ ವರ್ಷ ಅಂದ್ರೆ 2025ಗೆ ಸಂಬಂಧಪಟ್ಟಂತ ಒಂದು ವರ್ಷದ ಕರೆಂಟ್ ಅಫೇರ್ ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಆಗುತ್ತೆ. ಹಾಗಾಗಿ ಈ ಒಂದು ಪರೀಕ್ಷೆಗಳಿಗೆ ಒಂದು ವರ್ಷದ ಒಂದು ಸಮಗ್ರ ಕರೆಂಟ್ ಅಫೇರ್ ಅನ್ನ ಕ್ರಿಯೇಟಿವ್ IAS ಬೆಂಗಳೂರು ಕೋಚಿಂಗ್ ಸೆಂಟರ್ ಅವರಾಗಿರ್ತಕ್ಕಂಥ ಕ್ರಿಯೇಟಿವ್ ಪ್ರಚಲಿತ ಅನ್ನುವಂಥ ಒಂದು ಪುಸ್ತಕದಲ್ಲಿ ಜನವರಿ 25ರಿಂದ ಡಿಸೆಂಬರ್ 25ರವರೆಗೂ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್, ಒಂದು ವರ್ಷದ ಕರೆಂಟ್ ಅಫೇರ್ ಅನ್ನ ಈ ಒಂದು ಪುಸ್ತಕದಲ್ಲಿ ಕವರ್ ಮಾಡಿದ್ದಾರೆ. ಈ ಒಂದು ಪುಸ್ತಕ ಬಹುಶಃ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಬಹುದು ನಿಮ್ಮ ಒಂದು ಕನಸಿನ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ. ಇದು ಕಂಪ್ಲೀಟ್ ಆಗಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಒಂದು ಕ್ರಿಯೇಟಿವ್ IASಗೆ ಸಂಬಂಧಪಟ್ಟಂತೆ ನಾವು ಬೆಂಗಳೂರಲ್ಲಿ ಮೈನ್ಸ್ ಬರೆಯೋ ಸಂದರ್ಭದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡತಕ್ಕಂಥ ವಿಕಾಸ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕ ಇದಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಕರೆಂಟ್ ಅಫೇರ್. ಎಷ್ಟು ಬೇಕೋ ಅಷ್ಟು ನಿಮಗೆ ಅವೈಲೇಬಲ್ ಇರುವಂತ ಮಾಹಿತಿ ತುಂಬಾ ಚೆನ್ನಾಗಿದೆ. ಈ ಒಂದು ಪುಸ್ತಕವನ್ನು ಓದ್ಕೊಂಡು ನೀವು ನಿಮ್ಮ ಒಂದು ಕನಸಿನ ಹುದ್ದೆಯನ್ನ ಪಡ್ಕೊಳ್ಳೋದಕ್ಕೆ ಯಶಸ್ವಿ ಆಗಬೇಕು ಅಂತ ಕೋರ್ತಾ, ಅದರ ಜೊತೆ ಈ ಒಂದು ಕ್ರಿಯೇಟಿವ್ IAS ಅವರ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಪುಸ್ತಕಗಳಿದೆ. ಕನ್ನಡ ತುಂಬಾ ಚೆನ್ನಾಗಿದೆ, ಆ ಕನ್ನಡದ ಪುಸ್ತಕವನ್ನು ತಗೊಳ್ಳಿ. ಅದ್ರ ಜೊತೆ ಪರಿಸರ, ರಾಘವೇಂದ್ರ ತಳವಾರ್ ಸರ್ ಬರೆದಿರ್ತಕ್ಕಂಥ ಪರಿಸರ ಅಧ್ಯಯನ ಅಂತಕ್ಕಂಥ ಪುಸ್ತಕನೂ ಚೆನ್ನಾಗಿದೆ. ಒಂದಷ್ಟು ಕ್ವಶನ್ ಪೇಪರ್ಸ್ ಡಿಕೋಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅವೆಲ್ಲ ಪುಸ್ತಕಗಳನ್ನ ನೀವು ಓದ್ಕೊಂಡು ನಿಮ್ಮ ಒಂದು ಕನಸಿನ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ತಮ್ಮೆಲ್ಲರಿಗೂ ಸಹ ಸಹಕಾರವಾಗಲಿ ಅಂತ ಹೇಳ್ತಾ, ಈ ಒಂದು ಪ್ರಚಲಿತ ಘಟನೆ ನಿಮ್ಮ ಒಂದು ಕನಸಿನ ಹುದ್ದೆಗಳು ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗಲಿ ಅಂತ ಬಯಸ್ತಾ, ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ.